ಜೈ ಹಿಂದ್ ಜೈ ಭಾರತ್. ನಾನು ನಿಮ್ಮ ಅಣ್ಣ ಬಾಣ್. ಇವತ್ತು ಕೋಲಾರದ ಸಂದೇಶನ ಗೃಹ ಪ್ರವೇಶ. ಅದಕ್ಕೆ ಮೊದಲನೇದಾಗಿ ನಾನು ಶುಭ ಹಾರೈಸ್ತಾ ಇದ್ದೀನಿ. ಜೊತೆಗೆ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ಈ ಕೋಲಾರದ ಸಂದೇಶ ಅನ್ನೋನು ಯಾರು ಅಂತ ನಮಗೆ 2025 ಗೊತ್ತಿರಲಿಲ್ಲ. ಆದ್ರೆ ಯಾವಾಗ ಇವನು ಸೌಜನ್ಯಳಿಗೆ ನ್ಯಾಯ ಕೊಡ್ಸಿದ್ರೆ ನಾನೇ ಕೊಡ್ಸೋದು ಅಂತ ಪುಂಗಿ ಬಿಡಕ್ ಬಂದಿದ್ದ, ಅವಾಗ ನಮಗೆ ಗೊತ್ತಾಗಿದ್ದು ಇವನು ಕೋಲಾರದಲ್ಲಿ ಒಂದು ಕಡೆ ಸಂಘಟನೆ ಕಟ್ಕೊಂಡು ಇರೋವನು ಅಂತ. ಅವತ್ತು ನಮಗೆ ಇವನ ಮೇಲೆ ಬಹಳ ನಂಬಿಕೆ ಬಂತು. ನಂಬಿಕೆ ಬರಕ್ಕೆ ಕಾರಣ ಏನಂತ ಹೇಳಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನನ ನಂಬಿಕೊಂಡು ಅವರೇ ನನ್ನ ದೇವರು ಅಂತ ಹೇಳ್ಕೊಂಡು ಎಲ್ಲಾ ಕಡೆ ತನ್ನ ಹೊಟ್ಟೆಪಾಡಿಗಾಗಿ ಅಲೆದಾಡ್ತಾ ಇದ್ದಂತಹ ಈ ಕೋಲಾರದ ಸಂದೇಶ ಇವನೇನ್ ಮಾಡ್ತಾನೆ, ಸೌಜನ್ಯಳ ವಿಚಾರದಲ್ಲಿ ನನಗೆ ಪ್ರಚಾರ ಸಿಗಬಹುದು, ನನ್ನನ್ನ ಮಂಗಳೂರು ಕಡೆನೂ ಗುರ್ತು ಹಿಡಿಬಹುದು, ಉತ್ತರ ಕರ್ನಾಟಕ ಕಡೆನೂ ನನ್ನ ಗುರ್ತು ಹಿಡಿಬಹುದು ಅಂತ ಹೇಳಿಬಿಟ್ಟು ಸೌಜನ್ಯ ಹೋರಾಟಕ್ಕೆ ಕಾಲಿಡ್ತಾನೆ. ಕಾಲಿಡುವಾಗ ಹೇಳ್ತಾನೆ, ಸೌಜನ್ಯಳಿಗೆ ನ್ಯಾಯ ಕೊಡಿಸಿದ್ರೆ ಅದು ನನ್ನಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಹಿಂಗೆ ಹೇಳ್ತಾನಂತ ಹೇಳಿದ್ರೆ, ಇವನ ಹತ್ರ ಒಂದು ಸಾಕ್ಷಿ ಇರುತ್ತೆ. ಆ ಸಾಕ್ಷಿ ಯಾವುದು ಅಂತ ನೀವು ಕೇಳಿದ್ರೆ ಗೊತ್ತಿಲ್ಲದವರಿಗೆ ಇವತ್ತು ತಲೆ ಕೆಟ್ಟೋಗ್ಬಿಡುತ್ತೆ. ಆ ಸಾಕ್ಷಿ ಯಾವುದು ಅಂತ ಹೇಳಿದ್ರೆ, ನಿಶ್ಚಿಲ್ ಜೈನ ಅಮೆರಿಕ ಹೋಗಿದ್ದಲ್ಲ, ಸೌಜನ್ಯಳ ಅತ್ಯಾಚಾರದಲ್ಲಿ ನಿಶ್ಚಿಲ್ ಜೈನದು ಕೈವಾಡ ಇದೆ ಅಂತ ಹೇಳ್ಬಿಟ್ಟು ಸೌಜನ್ಯಳ ತಾಯಿ ಮತ್ತೆ ಅವರ ಕುಟುಂಬಸ್ಥರು ಇದೇ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯ ತಮ್ಮನ ಮಗನ ಮೇಲೆ ಅಪವಾದನ ಹಾಕಿರ್ತಾರೆ ಅಂತ ಹೇಳಿದ್ರೆ, ಅವನೇ ನನ್ನ ಮಗಳ ಅತ್ಯಾಚಾರ ಮಾಡಿರೋದು, ಅವನನ್ನ ತನಿಖೆ ಮಾಡಿ ಅಂತ ಪೊಲೀಸ್ನವರಿಗೆ ಒತ್ತಾಯ ಮಾಡಿರ್ತಾರೆ. ಅಂತ ಸಮಯದಲ್ಲಿ ಇದೇ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಈತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಕೋರ್ಟಿಗೆ ಒಂದು ದಾಖಲೆ ತೋರಿಸ್ತಾನೆ. ಆ ದಾಖಲೆಯಲ್ಲಿ ನಿಶ್ಚಿಲ್ ಜೈನ್ ಅಮೆರಿಕ ಹೋಗಿದ್ದು ಹೌದು, ನಮ್ಮ ಹತ್ರ ಪಾಸ್ಪೋರ್ಟ್ ಇದೆ, ನಮ್ಮ ಹತ್ರ ವಿಸಾ ಇದೆ, ನಮ್ಮ ಹತ್ರ ಟಿಕೆಟ್ ಇದೆ ಅಂತ ಹೇಳ್ಬಿಟ್ಟು ಕೋರ್ಟಿಗೆ ತೋರಿಸ್ತಾರೆ. ಅದಾಗಿ ಸುಮಾರು 10 ವರ್ಷ ಕಳೆದೋಯ್ತು. 10 ವರ್ಷ ಆದ್ಮೇಲೆ ಈ ಕೋಲಾರದ ಸಂದೇಶ ಅನ್ನೋನು ಪುಂಗಿ ಬಿಡಕ್ಕೆ ಬರ್ತಾನೆ. ಇವನು ಬಂದು ಹೇಳ್ತಾನೆ, ನನ್ನ ಹತ್ರ ಯಾರು ಆ ದಿವಸ ಬೆಂಗಳೂರಿಂದ ದುಬೈಗೆ, ದುಬೈಯಿಂದ ನ್ಯೂಯಾರ್ಕ್ಗೆ ಹೋಗಿದ್ದಾರೆ, ಆ ನಿಶ್ಚಿಲ್ ಜೈನನೇ ಬೇರೆ, ಈ ನಿಶ್ಚಿಲ್ ಜೈನನೇ ಬೇರೆ. ನಿಜವಾಗ್ಲೂ ನ್ಯೂಯಾರ್ಕ್ಗೆ ಯಾರು ಹೋಗಿದ್ರು ಅದ್ರದ್ದು ದಾಖಲೆ ನನ್ನ ಹತ್ರ ಇದೆ. ಯಾರ ಆ ವ್ಯಕ್ತಿ ಆವತ್ತಿನ ದಿವಸ ಅಲ್ಲಿಗೆ ಹೋಗಿದ್ದಾರೆ ಅವರಿಗೆ ಎಲ್ಲಿಂದ ಮೇಲ್ ಬಂದಿದೆ, ಎಲ್ಲಿಂದ ಟಿಕೆಟ್ ಮಾಡಿಸಿದ್ದಾರೆ, ಇದ್ರದ್ದು ಎಲ್ಲಾ ದಾಖಲೆ ನನ್ನ ಹತ್ರ ಇದೆ. ಸೌಜನ್ಯಳಿಗೆ ನ್ಯಾಯ ಸಿಗೋದೇ ಆದ್ರೆ ನಾನು ಅದನ್ನ ತಂದು ಮುಂದೆ ಇಡ್ತೀನಿ, ಅವಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇದೇ ಕೋಲಾರದ ಸಂದೇಶ ಪುಂಗಿ ಬಿಟ್ಟು ಹೋಗ್ತಾನೆ. ಹಂಗಾಗಿ ನಮ್ಮ ಎಲ್ಲಾ ಸೌಜನ್ಯಳಿಗೆ ನ್ಯಾಯ ಕೊಡಿಸೋರು, ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಭಾವಿಸಿರೋರು ಪ್ರತಿಯೊಬ್ರು ಕೂಡ ಈ ಮೂರ್ಖನ ಮೇಲೆ ನಂಬಿಕೆ ಇಡ್ತಾರೆ. ಯಾಕಂತ ಹೇಳಿದ್ರೆ, ಇವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಪದೇ ಪದೇ ಹೇಳ್ತಾನೆ, ಪ್ರತಿಯೊಂದು ಕಡೆ ಅದನ್ನೇ ಹೇಳ್ತಾನೆ. ಇವತ್ತು ಸೌಜನ್ಯಳಿಗೆ ನ್ಯಾಯ ಕೊಡಿಸುವಂತ ಸಂದರ್ಭ ಬಂದಾಗ ಈ ಮುಟ್ಟಾಳ ಮಾಯ ಆಗ್ಬಿಡ್ತಾನೆ. ಇವನನ್ನು ಯಾರು ಕೇಳೋರಿಲ್ಲ ಅನ್ಕೊಂಡಿದ್ದಾನೆ, ಇವನಿಗೆ ಯಾರು ಏನು ಹೇಳೋರಿಲ್ಲ ಅನ್ಕೊಂಡಿದ್ದಾನೆ. ಇವನಂತ ಒಂದು ಮುಟ್ಟಾಳ ಇಂತಹ ಒಂದು ಹೋರಾಟದ ಹೆಸರಲ್ಲಿ ಹೊಟ್ಟೆ ತುಂಬಿಸ್ಕೊಳ್ತಿರೋದು ನಮಗೆ ನೋಡಿದಾಗ ಅನ್ನಿಸ್ತು, ಇವನು ಇದೇ ಗಿರಾಕಿ, ಇವನು ಇದಕ್ಕೆ ಲಾಯಕ್ ಇರೋನು ಅಂತ ನಮಗೆ ಅನ್ನಿಸ್ತು. ಹಾಗಾಗಿ ನಾವು ಹೇಳೋದೇನಂದ್ರೆ, ನೀನು ಯಾವುದೇ ಹೋರಾಟ ಮಾಡು, ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳ್ಬೇಡ. ನಿನ್ನ ಹೊಟ್ಟೆ ನೀನು ಯಾವುದೇ ರೀತಿಯಲ್ಲಿ ತುಂಬಿಸ್ಕೋ, ನಾವು ಅದಕ್ಕೆ ಅಡ್ಡಿಪಡಿಸಲ್ಲ. ಆದ್ರೆ ಸೌಜನ್ಯಳ ವಿಚಾರದಲ್ಲಿ ನೀನು ಬಂದು ಇವತ್ತು ಸೌಜನ್ಯಳಿಗೆ ನ್ಯಾಯ ಸಿಗುವಂತ ಸಮಯದಲ್ಲಿ ನಿಂದ ಅಂಡನ್ನ ಮುಚ್ಕೊಂಡು ಕೂತಿದ್ಯಲ್ಲ, ನಿನಗೆ ನಾಚಿ ಆಗಲ್ವಾ? ಕೋಲಾರದ ಸಂದೇಶಕ್ಕೆ ನಾನು ಕೇಳ್ತಾ ಇರೋದು, ನಿನಗೆ ನಾಚಿ ಆಗ್ಬೇಕು ತಾನೆ? ಒಬ್ಬ ಮನುಷ್ಯನಿಗೆ ಮನೆ ಕಟ್ಟಕ್ಕೆ ಆಸೆಗಳು ಇರ್ತವೆ, ಅವನದೊಂದು ಕೆಪಾಸಿಟಿ ಇರುತ್ತೆ, ಅವನದೊಂದು ವಯಸ್ಸಿಷ್ಟು ಅಂತ ಇರುತ್ತೆ. ಆ ವಯಸ್ಸಲ್ಲಿ ಅವನು ಏನೆಲ್ಲ ಮಾಡ್ಬೋದು ಅದನ್ನ ಮಾಡೋದಕ್ಕೂ ಒಂದು ಕೆಪಾಸಿಟಿ ಇರುತ್ತೆ. ಎಷ್ಟು ದೊಡ್ಡ ಮನೆ ಕಟ್ತಾನೆ, ಅವನು ಏನು ಮಾಡ್ತಾ ಇದ್ದಾನೆ, ಅವನದು ಬ್ಯಾಕ್ ಗ್ರೌಂಡ್ ಏನು, ಅವನದು ಬ್ಯಾಂಕ್ ಬ್ಯಾಲೆನ್ಸ್ ಏನು ಅನ್ನೋದು ಜನರಿಗೆ ಒಂದು ಸ್ವಲ್ಪ ಅಂದಾಜು ಬರುತ್ತೆ. ಇರ್ಲಿ, ನಿನಗೆ ಯಾರೋ ಸಿಮೆಂಟ್ ಕೊಡ್ತಾರೆ, ಯಾರೋ ಇಟ್ಕೆ ಕೊಡ್ತಾರೆ, ಇಷ್ಟು ದೊಡ್ಡ ಮನೆ ಮಾಡ್ಕೋ ಅಂತ ನಿನ್ನ ಅಭಿಮಾನಿಗಳು ಕೊಟ್ಟಿರ್ಬೋದು, ಒಪ್ಕೊಳ್ಳೋಣ.
ಏನ್ ನೀನ್ ದೇವಸ್ಥಾನ ಕಟ್ತಾ ಇದೀಯಾ? ಏನು ಅಯೋಧ್ಯದಲ್ಲಿ ಶ್ರೀರಾಮ ಒಂದು ಮಂದಿರ ಏನಾದ್ರೆ ಕಟ್ಟಿದ್ದ? ಇಲ್ಲ ಅಲ್ಲ. ನೀನೇನಾದ್ರೆ ಬಾಬಾ ಸಾಹೇಬ್ ಅವರಿಗೆ ದೊಡ್ಡದಾಗಿ ಏನಾದ್ರೆ ಒಂದು ಮಂದಿರ ಕಟ್ಸಿದ್ದ? ಹಾಗೇನಿಲ್ಲಲ್ಲ. ನಿನಗೆ ಸ್ವತಃ ಇರೋಕೆ ಒಂದು ಮನೆ. ಅದಕ್ಕೆ ಇಡೀ ಕರ್ನಾಟಕದ ಜನ ಬರಬೇಕು, ಗೃಹ ಪ್ರವೇಶಕ್ಕೆ ಬರಬೇಕು, ಊಟ ಮಾಡ್ಕೊಂಡು ಹೋಗ್ಬೇಕು. ಇದೆಲ್ಲ ಇರ್ಲಿ, ಈ ವಿಷಯ ನಿನಗೆ ಸೀಮಿತ ಇರ್ಲಿ, ನಮಗೆ ಬೇಕಾಗಿಲ್ಲ. ನಿನ್ನ ದೊಡ್ಡಾಸ್ತಿಗೆ ನಿನ್ನ ಹತ್ರನೇ ಇಡ್ಕೋ. ಆದ್ರೆ ಸೌಜನ್ಯಳ ವಿಚಾರದಲ್ಲಿ ನೀನು ಬಂದು ಸೌಜನ್ಯಳಿಗೆ ನ್ಯಾಯ ಕೊಡ್ಸಿದ್ರೆ ನಾನೇ ಕೊಡ್ಸೋದಂತ ಹೇಳ್ದವನು ಇವತ್ತು ಅಂಡು ಮುಚ್ಕೊಂಡು ಕೂತಿದ್ಯಲ್ಲ, ನಿನಗೇನಾದ್ರೆ ಮಾನ ಮರ್ಯಾದೆ ಇದೆಯಾ? ನೀನು ಮಾಡ್ತಿರುವಂತದ್ದು ಒಂದು ಒಳ್ಳೆ ಕೆಲಸ ಆಗಿರ್ತಾ ಇದ್ದಿದ್ರೆ ನಿನಗೆ ಇವತ್ತು ಬಹಳ ನಮ್ಮ ಸೌಜನ್ಯ ಪರ ಹೋರಾಟದಿಂದ ನಾವೇನಿಲ್ಲ ಅಂತ ಹೇಳಿದ್ರು ಒಂದು 100 ಜನ ಆದ್ರೂ ನಿನ್ನ ಹತ್ರ ಬರ್ತಾ ಇದ್ವಿ. ನೀನ್ ಬಿಟ್ಟಿದ್ದು ಬರೀ ಕೊಳ್ಳೆ. ನೀನು ಹೋರಾಟಗಾರ ಅಲ್ಲ, ನೀನು ಮಾರಾಟಗಾರ. ನಿನ್ನ ಹತ್ರ ಇರುವಂತಹ ನಿನ್ನ ಅಭಿಮಾನಿಗಳಿಗೆ ನಾವ್ ಹೇಳೋದೇನಂತ ಹೇಳಿದ್ರೆ, ನೀನು ಎಷ್ಟೇ ದೊಡ್ಡ ಹೋರಾಟ ಮಾಡ್ಕೊಂಡು ಬಂದಿರಲಿ, ಅದಕ್ಕೆ ನಿನಗೆ ಗೌರವ ಕೊಟ್ಟಿದ್ರೆ ಅದು ಬಹಳ ಒಳ್ಳೆ ವಿಷಯ. ನೀನು ಒಳ್ಳೆ ಕೆಲಸ ಮಾಡಿದ್ರೆ, ಇವತ್ತು ನೀನು ಸೌಜನ್ಯಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಂದವನು ನಿನ್ನ ಹತ್ರ ಇರೋ ದಾಖಲೆನ ಏನು ತಿಕ್ಕದ ಅಡಿಯಲ್ಲಿ ಹಾಕೊಂಡು ಕೂತ್ಕೊಂಡಿದ್ಯಾ? ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಒಂದು ಯಕ್ಷಗಾನದ ವಿಚಾರದಲ್ಲಿ ಗಡಿಪಾರು ಮಾಡಕ್ಕೆ ನೋಡ್ತಾರೆ, ಅರೆಸ್ಟ್ ಮಾಡಕ್ಕೆ ನೋಡ್ತಾರೆ. ಬರೀ ಒಂದು ಯಕ್ಷಗಾನದ ವಿಚಾರದಲ್ಲಿ ಒಂದು ಆಡಿಯೋ ಬರುತ್ತೆ, ಅದರಲ್ಲಿ ಅವರು ಬೈದಿರ್ತಾರೆ ಅನ್ನೋದಿಕ್ಕೆ ಪೊಲೀಸ್ ಇಡೀ ಅವರಿಂದ ಬೀಳುತ್ತೆ. ಇದಾದ ಮೇಲೆ ಅವ್ರನ್ನ ಗಡಿಪಾರು ಮಾಡ್ಬೇಕಂತ ವಿಚಾರಗಳು ಬರುತ್ತೆ. ಎಲ್ಲ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಕೇಸ್ಗಳಾಗ್ತಾರೆ. ಆದ್ರೆ ನೀನು ಆ ದಾಖಲೆ ನಿನ್ನ ಹತ್ರ ಇದ್ದಾಗ ಅದನ್ನ ನಿನ್ನ ಮನೇಲಿ ಇಟ್ಕೊಂಡೇನು ಪೂಜೆ ಮಾಡ್ತಾ ಇದೀಯಾ? ಇಷ್ಟು ದೊಡ್ಡ ಒಂದು ಹೋರಾಟದಲ್ಲಿ ಇರುವಂತಹ ಒಂದು ಮುಖ್ಯ ಸಾಕ್ಷಿ ನಿನ್ನ ಹತ್ರ ಇದೆ ಅಂತ ನೀನು ಬೊಗಳಿದ್ಯಲ್ವಾ, ಅದನ್ನ ತಂದು ಕೊಡು ಮಾರ್ಯ. ನಿನ್ನನ್ನು ಯಾರು ಕೇಳೋರಿಲ್ವಾ? ಬಹಳ ಬಿಡ್ತಾ ಇದ್ದೆ. ನಿನಗೆ ಏನ್ ಮಾಡಕ್ಕಿದ್ರು ನಿನಗೆ ಧೈರ್ಯ ಇಲ್ಲ ಅನ್ನೋದನ್ನ ನೀನು ತೋರಿಸಿದ್ಯಾ ಇವತ್ತು. ನೀನೊಬ್ಬ ಪುಕ್ಕಳ. ನೀನು ನಿಜವಾಗ್ಲೂ ಧೈರ್ಯವಂತ ಹೋರಾಟಗಾರ ನೀನಲ್ಲ, ನೀನೊಬ್ಬ ಪುಕ್ಕಳ. ಒಂದು 10-20 ಜನ ಒಟ್ಟಿಗೆ ಸೇರಿಸ್ಕೊಂಡು ನಾನು ದೊಡ್ಡ ಹೋರಾಟಗಾರ ಅಂತ ತೋರಿಸ್ಕೊಂಡು ಬಂದಂತಹ ನೀನೊಬ್ಬ ಪ್ರಚಾರಗಾರ. ನಾವು ಮೊದಲು ಹೇಳಿದೀವಿ, ಸೌಜನ್ಯಳ ವಿಚಾರದಲ್ಲಿ ಬಂದು ಯಾವನಾದ್ರೆ ಮಧ್ಯ ಕಾಲ ಹಾಕಿ ಅವಳಿಗೆ ಅನ್ಯಾಯ ಮಾಡಕ್ಕೆ ನೋಡಿದ್ರೆ ನಾವು ಅವನ್ನ ಯಾರನ್ನು ಬಿಡಲ್ಲ ಅಂತ. ನೀನು ನಮಗೆ ಏನು ಅಲ್ಲ, ನೀನು ನಮಗೆ ಒಂದು ಕೂದಲು ಸಮ. ನೀನು ಕೂಡ ಅಷ್ಟೇ. ನೀನು ಎಷ್ಟು ಬೇಕಾದ್ರೆ ಹೋರಾಟ ಮಾಡಿರು, ನಮ್ಮ ಲೆಕ್ಕಾಚಾರದಲ್ಲಿ ನೀನು ಒಬ್ಬ ನಮಗೆ ಕೂದಲಿಗೆ ಸಮ. ನಿನ್ನಿಂದ ಏನ್ ಕಿತ್ಕೊಳ್ಳೋಕಾಗುತ್ತೆ ಕಿತ್ಕ. ಆದ್ರೆ ನಾನು ಹೇಳ್ತಿರೋದು ನಿಜವಾದ ಮಾತು. ನಿನಗೆ ಒಂದು ಮಾನ ಮರ್ಯಾದೆ ಇದ್ರೆ, ನಿನ್ನ ಹತ್ರ ಸಾಕ್ಷಿ ನಿಜವಾಗ್ಲೂ ಇದ್ರೆ ಅದನ್ನ ತಂದು ಇದೇ ನಮ್ಮ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇಡು. ನಿನ್ನನ್ನ ಸ್ವಾಗತಿಸೋಕೆ ನಾವೊಂದು 500 ಜನ ಬರ್ತೀವಿ. ನಿನ್ನ ಹತ್ರ ತಾಕತ್ ಇಲ್ಲ ಅಂದ್ರೆ ಹೇಳು, ನಾವು 500 ಜನ ನಿನ್ನ ಮನೆಗೆ ಬಂದು ಅಲ್ಲಿಂದ ಆ ದಾಖಲೆಯನ್ನು ತಗೊಂಡು ಬರ್ತೀವಿ. ನೀನೊಬ್ಬ ಪುಕ್ಕಳ ಅನ್ನೋದನ್ನ ನೀನು ಪ್ರೂವ್ ಮಾಡಿದ್ಯಾ? ಇವತ್ತು ಇಷ್ಟು ದೊಡ್ಡ ಮನೆ ಕಟ್ಟಿ ನೀನು ಆ ಮನೆಯಲ್ಲಿ ಕೂರ್ಬೇಕು ಅನ್ನೋದಕ್ಕೆ ಕಾರಣನೇ ಈ ಸೌಜನ್ಯ ಆಗಿರ್ಬೋದು ಅನ್ನೋ ಅನುಮಾನ ನಮಗೆ ಬಂದಿದೆ. ಆ ಅನುಮಾನನ ನೀನು ದೂರ ಮಾಡಬೇಕು. ನಾವಿವತ್ತು ನಿನಗೆ ಈ ವಿಡಿಯೋ ಮಾಡಿ ಹೇಳ್ತಿದ್ದೀವಿ ಅನ್ನೋದಕ್ಕೋಸ್ಕರ ನಾವು ಮುಂದೆ ಒಂದು ದಿವಸ ನಿನ್ನ ಹತ್ರ ಕ್ಷಮೆ ಕೇಳಬೇಕು. ಅದಕ್ಕೆ ನೀನ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಸೌಜನ್ಯಳಿಗೆ ಆಗಿರುವಂತಹ ಅನ್ಯಾಯದ ಸಾಕ್ಷಿ ನಿನ್ನ ಹತ್ರ ಉಂಟಲ್ಲ, ಅದನ್ನ ತಂದು SIT ಡಿಪಾರ್ಟ್ಮೆಂಟ್ಗೆ ಕೊಡು. ನೀನು ನಿಜವಾಗ್ಲೂ ಒಬ್ಬ ಹೋರಾಟಗಾರನಾಗಿದ್ರೆ, ನೀನು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೀನು ಪೂಜಿಸೋದಾಗಿದ್ರೆ ಆ ದಾಖಲೆನ ತಂದು ಕೊಡು. ಈ ಹೋರಾಟಕ್ಕೆ ಒಂದು ಅಂತ್ಯ ಅನ್ನೋದಾಗುತ್ತೆ. ಸುಮ್ಮನೆ ಬಂದು ನನ್ನ ಹತ್ರ ದಾಖಲೆ ಇದೆ ಅಂತ ಬೊಗಳಿದ್ಯಲ್ಲ, ಎಲ್ಲೋಯ್ತು ಆ ದಾಖಲೆ? ಇವತ್ತು ನೀನು ಸುಳ್ಳು ಹೇಳಿದ್ರು ನಾವು ಸುಮ್ಮನೆ ಆಗ್ತಿದ್ವಿ. ಇವನು ಪ್ರಚಾರಕ್ಕೆ ಬಂದಂತಹ ಮಾರಾಟ ಗಿರಕಿ, ಇವನನ್ನ ಸೈಡ್ ಬಿಡಿ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗ್ತಿದ್ವಿ. ಆದ್ರೆ ನೀನು ಅದ್ರ ಮಧ್ಯ ವೀರೇಂದ್ರ ಹೆಗ್ಗಡೆ ದೇಸರ ಹಾಕಿದ್ಯಾ. ವೀರೇಂದ್ರ ಹೆಗ್ಗಡೆ ದೇಸರಲ್ಲಿ ಏನ್ ಹೇಳಿದ್ಯಾ ಅಂತ ಹೇಳಿದ್ರೆ, ಈ ಸಾಕ್ಷಿನ ತೋರಿಸಬಾರ್ದು ಅಂತ ಕೋರ್ಟಿಂದ ನನಗೆ ಇವರು ನೋಟಿಸ್ ಕಳಿಸಿದ್ದಾರೆ, ನನಗೆ ಸ್ಟೇ ತಂದಿದ್ದಾರೆ ಅಂತ ಹೇಳಿದ್ಯಾ. ಅದಕ್ಕೋಸ್ಕರ ಮಾತ್ರ ನಾವು ಕೇಳ್ತಾ ಇದೀವಿ, ನಿನ್ನ ಹತ್ರ ತಾಕತ್ತಿಲ್ಲ, ನಿನ್ನ ಹತ್ರ ದಮ್ ಇಲ್ಲ, ನಿನ್ನ ಹತ್ರ ಧೈರ್ಯನೇ ಇಲ್ಲ ಅನ್ನೋದಾದ್ರೆ ನಮ್ಮನ್ನ ಕರಿ. ಆ ಸಾಕ್ಷಿ ಏನಿದೆ ಅದು ನಮ್ಮ ಕೈಯಲ್ಲಿ ಕೊಡು. ಅದನ್ನ ತಗೊಳಕ್ಕೆ ಬೇಕಾದ್ರೆ ನಾವು 500 ಜನ ಬರ್ತೀವಿ. ಆದ್ರೆ ಈ ತರ ಪುಂಗಿ ಬಿಟ್ಟು ಜನರನ್ನ ಮಂಗ ಮಾಡಿಬಿಟ್ಟು ಹೊಟ್ಟೆ ತುಂಬಿಸೋಳ ಅಂತ ಕೆಲಸನ ಮಾಡಬೇಡ. ಇವತ್ತು ನಿನ್ನ ಮನೆಗೆ ಬಂದವರಿಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಸಿಗ್ಬೇಕು. ನೀನು ಮಾಡಿರುವಂತಹ ಅನ್ಯಾಯದ ಕೆಲಸ ಏನಿದೆ, ಆ ಸೌಜನ್ಯಳ ನೋವಿನ ಅನ್ನ ನೀನು ಇವತ್ತು ಬಡಿಸ್ತಾ ಇದೀಯಾ ನಿನ್ನ ಮನೆ ಗೃಹ ಪ್ರವೇಶಕ್ಕೆ. ಅವಳ ಅತ್ಯಾಚಾರದಲ್ಲಿ ನೀನು ಅವಳನ್ನ ಅತ್ಯಾಚಾರ ಮಾಡ್ತಿದ್ದೀಯ ಮತ್ತೊಂದು ಸಲ. ಇವತ್ತು ನಿನ್ನ ಮನೆಗೆ ನಿನ್ನ ಅಭಿಮಾನಿಗಳು ಬಂದಿರಬಹುದು,
ನಿನ್ನ ಪ್ರಕಾರ ನಿನ್ನ ತಲೆಯಲ್ಲಿ ಇರ್ಬೋದು ಸಾವಿರಾರು ಜನ ಬರ್ಬೇಕು ಇವತ್ತು ನನ್ನ ಮನೆ ಗೃಹ ಪ್ರವೇಶಕ್ಕೆ ಅಂತ. ಆದ್ರೆ ಆ ಸಾವಿರಾರು ಜನರಿಗೂ ನೀನು ಏನ್ ಅನ್ನ ಹಾಕ್ತಿದ್ಯಾ ಇವತ್ತು, ಆ ಅನ್ನದಲ್ಲಿ ಪ್ರತಿಯೊಂದು ಅನ್ನದಲ್ಲೂ ಕೂಡ ನಮ್ಮ ತಂಗಿ ಸೌಜನ್ಯಳ ನೋವಿರುತ್ತೆ. ಆ ನೋವನ್ನ ಅವ್ರು ತಿನ್ಕೊಂಡು ಹೋಗ್ಬೇಕು. ಅವರಿಗೆ ಈ ವಿಡಿಯೋ ತಲುಪಬೇಕು. ಅಲ್ಲಿವರೆಗೆ ಈ ವಿಡಿಯೋನ ಶೇರ್ ಮಾಡಿ. ನೀನು ನಿಜವಾಗ್ಲೂ ಗಂಡಸಾಗಿದ್ರೆ, ನೀನು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪೂಜಿಸೋದೇ ಆಗಿದ್ರೆ, ನೀನೊಬ್ಬ ನಿಜವಾದ ಹೋರಾಟಗಾರನಾಗಿದ್ರೆ, ನಿನ್ನ ಹತ್ರ ಇರೋ ಸಾಕ್ಷಿನ ನಿನ್ಗೆ ತಂದು ಕೊಡಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಬಹಿರಂಗವಾಗಿ ವಾಟ್ಸಪ್ ಅಲ್ಲಿ ಬಿಟ್ಟು ಬಿಡು. SIT ಅವ್ರವರೆಗೆ ತಗೊಂಡೋಗಿ ಕೊಡೋ ಕೆಲಸನ ನಾವು ಮಾಡ್ತೀವಿ. ನೀನು ಯಾವುದಕ್ಕೂ ಭಯ ಪಡಬೇಡ. ನಿನ್ನಿಂದೆ ಸೌಜನ್ಯ ಹೋರಾಟಗಾರರು ಇರ್ತಾರೆ. ಸೌಜನ್ಯಳ ಶಕ್ತಿ ನಿನ್ನಿಂದ ಇರುತ್ತೆ. ಆ ಒಂದು ಮಹಾದೇವಿಯ, ಆ ಒಂದು ದೇವತೆಯ ಹೆಸರಲ್ಲಿ ನೀನು ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಬಂದವನು ಅಂತ ನಮಗೆ ಇವತ್ತು ಗೊತ್ತಾಗಿದ್ದು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ನಾನು ಆವಾಗಲೇ ಹೇಳ್ದೆ, ಮನೆ ಕಟ್ಟಬೇಕನ್ನೋ ಆಸೆ ಎಲ್ರಿಗಿರುತ್ತೆ. ಸೌಜನ್ಯಳ ತಾಯಿಗೂ ಮನೆ ಕಟ್ಟಬೇಕು ಅನ್ನೋ ಆಸೆ ಮುಂಚೆಯಿಂದಲಿತ್ತು. ಅದೇನು ಹೊಸದಾಗಿ ಬಂದಿದ್ದಲ್ಲ. ಇದೇ ಧರ್ಮಸ್ಥಳದ ಅತ್ಯಾಚಾರಿಗಳು ಸೌಜನ್ಯಳ ಮನೆಯಲ್ಲಿ ಮನೆ ಕಟ್ಟಿದಾರಂತ ಹೇಳಿದಾಗ ದೊಡ್ಡ ಮಟ್ಟಿಗೆ ಪ್ರಚಾರ ಮಾಡಿದ್ರು. ಆದ್ರೆ ನೀನು ಯಾವತ್ತು ಸೌಜನ್ಯಳ ಸಾಕ್ಷಿ ಇದೆ ನನ್ನ ಹತ್ರ, ಅದಕ್ಕೆ ನಾನ್ ನ್ಯಾಯ ಕೊಡಿಸ್ತೀನಂತ ಬೊಗಳಿದಾಗ ಈ ಅತ್ಯಾಚಾರಿಗಳು ಯಾರು ಕೂಡ ನಿನ್ನನ್ನ ಟಾರ್ಗೆಟ್ ಮಾಡಲ್ಲ. ಅವರಿಗೆ ನಿನ್ನ ಹತ್ರ ಭಯ ಇದೆ ಅಂತಲ್ಲ. ಆದ್ರೆ ಅವ್ರು ಯಾಕೆ ನಿನ್ನನ್ನು ಎಲ್ಲೂ ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳಿದ್ರೆ, ನಿನ್ನನ್ನ ಖರೀದಿ ಮಾಡಿ ಆಗಿದೆ ಅವರು. ನಿನಗೆ ಬೇಕಾಗಿದ್ದಿದೆ ಅದು, ಅದನ್ನ ನೀನು ಮಾಡ್ಕೊಂಡಾಗಿದೆ. ಅದಕ್ಕೆ ಅವ್ರು ನಿನ್ನನ್ನು ಎಲ್ಲೂ ಟಾರ್ಗೆಟ್ ಮಾಡಲ್ಲ. ಇಲ್ಲ ಅಂದಿದ್ರೆ ಇವತ್ತು ನೀನ್ ಕಟ್ಟಿರೋ ಮನೆ ಮೇಲೆ ಇವತ್ತು ಸೌಜನ್ಯಳ ಹೆಸರು ಇಡ್ತಾ ಇದ್ರು. ಸೌಜನ್ಯಳಿಗೆ ಯಾರು ನ್ಯಾಯ ಕೊಡಿಸ್ಬೇಕಂತ ಬರ್ತಾರೆ ಅವರೆಲ್ಲರೂ ದುಡ್ಡು ತಿನ್ನೋರೇ ಇರ್ತಾರೆ ಅಂತ ಇವ್ರು ಬೊಗಳ್ತಾರೆ. ನಿನ್ನ ಮನೆಗೆ ಆ ಹೆಸರನ್ನ ಅವ್ರು ಸೇರಿಸ್ಲಿಲ್ಲ. ನಿನಗೆ ಸೌಜನ್ಯಳ ಕಡೆಯಿಂದ ದುಡ್ಡು ಬರುತ್ತೆ ಅಂತ ನಿನಗೆ ಅವ್ರು ಹೇಳ್ತಾ ಇಲ್ಲ. ಅಕಸ್ಮಾತ್ ನೀನು ಸೌಜನ್ಯಳಿಗೆ ನ್ಯಾಯ ಕೊಡ್ಸೋನೆ ಆಗಿರ್ತಾ ಇದ್ದಿದ್ರೆ ಇವತ್ತು ನಿನ್ನನ್ನು ಹಾಕೊಂಡು ರುಬ್ಬಿಬಿಡೋರು. ನೀನು ಯಾವುದು ಲೆಕ್ಕಕ್ಕೆ ಅಲ್ಲ. ಮಂಗಳೂರು ಕಡೆಯವರಿಗಂತೂ ನೀನು ಒಂದು ಕೂದಲಿಗೂ ಸಮ. ಬಾಕಿ ಅವ್ರು ನನಗೆ ಗೊತ್ತಿಲ್ಲ. ಆದ್ರೆ ನೀನೊಬ್ಬ ಹೋರಾಟಗಾರ ಅಲ್ಲ. ನೀನೊಬ್ಬ ಚೀಟರ್, ನೀನೊಬ್ಬ 420. ನಿನ್ನಿಂದ ಅದೇನು ಕಿತ್ಕೊಳ್ಳೋಕಾಗುತ್ತೆ ಕಿತ್ಕ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀನೊಂದು ಹೆಣ್ಣು ಮಗಳ ಅತ್ಯಾಚಾರದ ಸಾಕ್ಷಿನ ಇಟ್ಕೊಂಡು ಮುಚ್ಕೊಂಡು ಕೂತಿದ್ಯಲ್ಲ, ನಿನಗೆ ನಾಚಿಕೆ ಆಗ್ಬೇಕು ತಾನೆ. ನೀನೊಬ್ಬ ಗಂಡಸ, ನೀನೊಬ್ಬ ಮುದುಕನೂ ಅಲ್ಲ ಮರ್ಯ. ನಿನಗೆ ಆ ಒಂದು ಧೈರ್ಯ ಇರಬೇಕು. ತಗೊಂಡು ಬಂದು ನಾನು ತೋರಿಸ್ತೀನಂತ ತಂದು ತೋರಿಸು. SIT ತಗೊಂಡು ಬಾ ಬೆಳ್ತಂಗಡಿಗೆ. ನಿನ್ನನ್ನು ಸ್ವಾಗತ ಮಾಡ್ತೀವಿ ನಾವು. 500 ಜನ ಸೌಜನ್ಯ ಹೋರಾಟಗಾರರು ನಿನ್ನನ್ನು ಸ್ವಾಗತ ಮಾಡ್ತೀವಿ. ನಿನ್ನ ಹತ್ರ ದಮ್ ಇದೆಯಾ? ಬರೋ ತಾಕತ್ತಿದ್ಯಾ ನಿನ್ನ ಹತ್ರ? ಆ ದಾಖಲೆ ಇಟ್ಕೊಂಡು ಬರಕ್ಕೆ ಏನ್ ಭಯಪಟ್ಟು ಕೂತಿದ್ಯಾ? ಅತ್ಯಾಚಾರಿಗಳು ನಿನ್ನನ್ನು ಸಾಯಿಸ್ತಾರಂತ. ಯಾಕೆ ಕೊಡಲ್ಲ? ಇವತ್ತು ಸೌಜನ್ಯ ಮ್ಯಾಟರ್ ಸುಪ್ರೀಂ ಕೋರ್ಟ್ ಕಾಲ್ ಮೆಟ್ಲೇರಿದೆ. ಏನಾಯ್ತು? ನಿಂದು ದಾಖಲೆ ಯಾಕೆ ಬರಲ್ಲ? ಏನ್ ಹೇಳಿದ್ದು ನೀನ್ ಬಂದು? ನಾನೇ ಸೌಜನ್ಯಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ತಾನೆ. ಇವತ್ತು ಇಡೀ ಊರಿನವರಿಗೆ ಸೌಜನ್ಯಳ ಹೆಸರಲ್ಲಿ ಹಣ ಮಾಡದಂತ ಹಣದಲ್ಲಿ ಹೊಟ್ಟೆ ತುಂಬಿಸ್ತಾ ಇದೆಯಾ? ಅವರಿಗೆ ಅನ್ನ ಬಡಿಸ್ತಾ ಇದೆಯಾ? ಮಾನ ಮರ್ಯಾದೆ ಇದೆಯಾ? ಬಾಬಾ ಸಾಹೇಬ್ರದ್ದು ಹೆಸರು ಹೇಳ್ಕೊಂಡು ಪದೇ ಪದೇ ನಾನು ಹಂಗ್ ಮಾಡಿಸ್ತೀನಿ ಹಿಂಗ್ ಮಾಡಿಸ್ತೀನಿ ಅಂತ ಬೊಗಳ್ದವನು ಇವತ್ತು ನಿಂದು ಎಲ್ಲೋ ಆಯ್ತು. 1510 ಅಸಹಜ ಸಾವು ಸಿಕ್ಕಿದೆ ಅಂತ ಇಡೀ ರಿಪೋರ್ಟ್ ಸಿಕ್ಕಿದೆ ಎಲ್ರಿಗೂ. ಈಗಲೂ ನಿನಗೆ ಸೌಜನ್ಯಳಿಗೆ ಆಗಿರುವಂತಹ ಅನ್ಯಾಯದ ಸಾಕ್ಷಿ ಇದೆ. ಅದನ್ನ ತಂದು ಕೊಡಕ್ಕೆ ನಿನ್ ತಿಕ್ಕದಲ್ಲಿ ದಮ್ಮಿಲ್ವಾ? ನೀನೇನ್ ಗಾಂಡುನಾ? ತಂದು ಕೊಡಪ್ಪ. ನಿನಗೆ ರೆಸ್ಪೆಕ್ಟ್ ಇದೆ. ನೀನು ದಾಖಲೆಯನ್ನು ತಂದು ಕೊಡು. ನಾನಿವತ್ತು ನಿನಗೆ ವಿಡಿಯೋ ಮಾಡಿದ್ದಕ್ಕೆ ನಿನ್ನ ಕಾಲ್ ತೊಳೆದು ನಿನ್ನ ಕಾಲ್ ನೀರು ಕುಡಿತೀನಿ. ನಾನು ನಿನಗೆ ಹೇಳಿದ್ದು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ನಿನ್ನ ಕಾಲ್ ತೊಳೆದು ನೀರು ಕುಡಿತೀನಿ. ನಾನು ಹೇಳ್ತಾ ಇದ್ದೀನಿ, ನೀನು ನಿಜವಾಗ್ಲೂ ಒಬ್ಬ ಗಂಡಸಾಗಿದ್ರೆ ಸೌಜನ್ಯಳಿಗೆ ಆಗಿರೋ ಅನ್ಯಾಯದ ಸಾಕ್ಷಿನ ತಂದು ಕೊಡು. ನೀನು ನಿಜವಾಗ್ಲೂ ದಲಿತರಿಗೆ ನೀನು ನ್ಯಾಯ ಕೊಡ್ಸೋಕ್ಕಾಗಿಯೇ ಉಡ್ದವನಾಗಿದ್ರೆ, ಬಾಬಾ ಸಾಹೇಬ್ರನ್ನ ನೀನು ಪೂಜಿಸೋದೇ ಆಗಿದ್ರೆ SITಗೆ ನಿನ್ನ ಹತ್ರ ಇರೋ ದಾಖಲೆನ ತಂದು ಕೊಡು. ಇವತ್ತು ನಿನ್ನ ಹತ್ರ ದಾಖಲೆ ಇದೆ ಅಂತ ನೀನು ಬೊಗಳಿದ್ರು SIT ಡಿಪಾರ್ಟ್ಮೆಂಟ್ ಕೂಡ ನಿನ್ನನ್ನು ಎತ್ತಾಕೊಂಡು ಬರ್ತಾ ಇಲ್ಲ. ಯಾವುದೇ ಧರ್ಮಸ್ಥಳದ ಧರ್ಮಾಧಿಕಾರಿಯ ಪರವಾಗಿ ಮಾತಾಡೋರು ಕೂಡ ಆ ದಾಖಲೆನ ತಂದು ತೋರಿಸುವಂತ ಯಾವನು ಹೇಳ್ತಾ ಇಲ್ಲ. ಯಾಕೆ ಹೇಳ್ಬಾರ್ದು? ಅವರಾದ್ರೂ ಹೇಳ್ಬೇಕು ತಾನೆ, ತಂದು ಕೊಡು ಅಂತ. ಯಾಕೆ ಸ್ಟೇ ತರಬೇಕು? ಇದೇ ವೀರೇಂದ್ರ ಹೆಗ್ಗಡೆ ನಿನ್ನ ಹತ್ರ ದಾಖಲೆ ಇದೆ ಅಂತ ನೀನ್ ಹೇಳ್ದಾಗ ಅದಕ್ಕೆ ಇವನ್ ಯಾಕೆ ಸ್ಟೇ ತರಬೇಕು? ತಂದು ತೋರ್ಸು, ನಮ್ಮ ಹತ್ರ ಒರಿಜಿನಲ್ ಇದೆ ಅಂತ ಅವನು ಹೇಳ್ಬೇಕಿತ್ತು. ಅಪ್ಪನಿಗೆ ಹುಡ್ದವನು ಅದನ್ನ ಮಾಡಬೇಕಿತ್ತು. ಅವನು ಕೂಡ ಮಾಡಿದ್ದು ನಿನ್ನಂತದ್ದನ್ನೇ. ನೀನು ಕೂಡ ಅಷ್ಟೇ ಮಾರಾಟಗಾರ. ನೀನು ನಿಜವಾದ ಹೋರಾಟಗಾರನಾಗಿದ್ರೆ ನಿನಗೆ ಒಂದೇ ಸವಾಲ್ ನಾನು ಆಗ್ತಾ ಇರೋದು, ಸೌಜನ್ಯಳ ಸಾಕ್ಷಿ ನಿನ್ನ ಹತ್ರ ಏನಿದೆ ಅದನ್ನು ತಗೊಂಡು ಬಾ. ಇವತ್ತು
ಅವಳ ವಿರುದ್ಧ ನಿಂತಿರುವಂತಹ ಪ್ರತಿಯೊಬ್ಬರ ಮೇಲೆ ಕೇಸ್ಗಳಾಗಿದೆ. ಇವತ್ತು ಸೌಜನ್ಯಳ ಜೊತೆ ನಿಂತಹ ಪ್ರತಿಯೊಂದು ಹೋರಾಟಗಾರರ ಮೇಲೆ ಕೇಸ್ಗಳಾಗಿದೆ, ಗಡೀಪಾರ ಆಗ್ತಾ ಇದೆ. ಅವಳ ಕೇಸು ಸುಪ್ರೀಂ ಕೋರ್ಟ್ ಹೋಗಿದೆ. ಜುಲೈ 14ಕ್ಕೆ ಬಹಳ ಗುಡ್ ನ್ಯೂಸ್ ಬರುತ್ತೆ. ಅದನ್ನೆಲ್ಲ ನಾವೆಲ್ಲ ಕಾದು ಕೂತಿದ್ದೀವಿ. ನೀನಿಲ್ಲಿ ಮಧ್ಯೆ ಬಂದ್ಬಿಟ್ಟು ಬದನೆಕಾಯಿ ತರ ನೀನ್ ಸಾಮಾನು ಅಲ್ಲಾಡಿಸಿ ಹೋಗ್ತಾ ಇದೆಯಲ್ಲ, ನಿನಗೇನಾದ್ರೆ ಮಾನ ಮರ್ಯಾದೆ ಇದೆಯೇನಪ್ಪ? ನಿನಗೆ ಒಂದು ರೆಸ್ಪೆಕ್ಟ್ ಇತ್ತು, ನಿನಗೆ ನಿನ್ನತ್ರ ನಿನ್ನ ಮೇಲೆ ಒಂದು ಗೌರವ ಇತ್ತು, ಅದನ್ನ ನೀನು ಕಳ್ಕೊಂಡಾಗಿದೆ. ಅದು ನಿನಗೆ ಇನ್ನೊಂದ್ಸಲ ಸಿಗಬೇಕು ಅಂದ್ರೆ ನೀನು ಆ ದಾಖಲೆನ ತಂದು ಕೊಡು, ಇಲ್ಲ ಅಂದ್ರೆ ಅದನ್ನ ವಾಟ್ಸಪ್ ಮಾಡು. ಈ ಕಾಂಜಿ ಪೀಂಜಿಗಳ ಹತ್ರ ಎಲ್ಲ ಫೋನ್ ಮಾಡಿಸೋದಲ್ಲ. ನೀನು ಗಂಡಸೆ ಆಗಿದ್ರೆ ನಿನ್ನ ಹತ್ರ ಇರೋ ಸಾಕ್ಷಿನ ಬಹಿರಂಗವಾಗಿ ತೋರಿಸು, SITಗೆ ಕಳ್ಸು. ಇಲ್ಲ ಅಂದ್ರೆ ಇವತ್ತು ಇದು ಮೊದಲನೇ ವಿಡಿಯೋ, ಇನ್ನು ನಾನು ನಿನ್ನ ಬೆನ್ನು ಬಿಡಲ್ಲ. ಇದು ಮೊದಲನೇ ವಿಡಿಯೋ. ಈ ವಿಡಿಯೋ ನಂತರ ವಾರಕ್ಕೊಂದು ವಿಡಿಯೋ ನಿನ್ನ ವಿರುದ್ಧ ಹಾಕ್ತೇನೆ ನಾನು. ನಿನ್ನಿಂದ ಅದೇನು ಮಾಡಕ್ಕಾಗುತ್ತೆ ಮಾಡು. ಆದ್ರೆ ಒಂದು ನೆನಪಿರ್ಲಿ, ಸೌಜನ್ಯಳ ವಿರುದ್ಧ ಮಾತಾಡೋನ್ನ ನಾವು ಯಾರನ್ನು ಬಿಡಲ್ಲ, ನಿನ್ನೂ ಬಿಡಲ್ಲ. ನೀನು ನಮ್ಮ ಕಾಲಿಗೆ, ನೀನು ನಮ್ಮ ಕಾಲ್ನ ಕೂದಲು ಸಮ. ನೀನೊಂದು ಮಹೇಶ್ ಶೆಟ್ಟಿ ತಿಮ್ಮರಡಿ ಅವ್ರದ್ದು ಒಂದು ಧೂಳ್. ನಿನಗಿನ್ನು ರೆಸ್ಪೆಕ್ಟ್ ಇಲ್ಲ, ನಿನಗಿನ್ನು ಗೌರವ ಇಲ್ಲ. ನೀನೊಬ್ಬ ಚಂಡಾಳ, ನೀನೊಬ್ಬ ಮುಟ್ಟಾಳ. ನೀನು ಹೊಟ್ಟೆ ತುಂಬಿಸೋಕೆ ಬಂದಿರೋದು, ಸೌಜನ್ಯಳಿಗೆ ನ್ಯಾಯ ಕೊಡ್ಸಕ್ ಬಂದಿಲ್ಲ. ನ್ಯಾಯ ಕೊಡ್ಸಿದ್ರೆ ನಾನೇ ಕೊಡ್ಸೋದು, ಇನ್ಯಾರು ಕೊಡ್ಸಕ್ ಆಗಲ್ಲ ಅಂತ ಹೇಳಿದ್ಯಲ್ಲ. ನಾವೇನಿಲ್ಲಿ ಶಾಟ ತೆರಿತಾ ಇದ್ವ? ನಾವೆಲ್ಲಿ ತುಣ್ಯಾಲಾಡಿಸ್ತಾ ಇದೀವ ಮಧ್ಯ ಬಂದು? ನೀನ್ ಬಂದು ಮಾಡೋದಾಗಿದ್ರೆ ನೀನ್ ಮಾಡಿ ತೋರ್ಸು. ಅಪ್ಪನಿಗೆ ಹುಡ್ದವನಾಗಿದ್ರೆ ಅದನ್ನ ಮಾಡ್ಬೇಕು, ಅದನ್ನ ಮಾಡಿ ತೋರಿಸ್ಬೇಕು. ನಾವು ಅಪ್ಪನಿಗೆ ಹುಡ್ದವ್ರು, ಅದನ್ನೇ ಮಾಡ್ತಾ ಇದ್ದೀವಿ. ನಾವು ಅವಳು ವಿರುದ್ಧ ನಿಂತವ್ರದ್ದು ವಿರುದ್ಧ ಮಾತಾಡ್ತಿದ್ದೀವಿ. ಅವಳಿಗೆ ನ್ಯಾಯ ಸಿಗೋವರೆಗೆ ಮಾತಾಡ್ತೀವಿ. ನಾವು ಅಪ್ಪನಿಗೆ ಹುಟ್ಟಿದ ಕೆಲಸ ಮಾಡ್ತಾ ಇದ್ದೀವಿ. ನೀವು ಕೂಡ ಅಷ್ಟೇ, ನ್ಯಾಯ ಕೊಡಿಸ್ತೀವಿ ಅನ್ನೋರು ಅಪ್ಪನಿಗೆ ಹುಟ್ಟಿದ ಕೆಲಸ ಮಾಡಿ. ನಿಮಗೆ ರೆಸ್ಪೆಕ್ಟ್ ಇದೆ. ಜೈ ಹಿಂದ್, ಜೈ ಭಾರತ್, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಸಂವಿಧಾನನ ಅವ್ರು ಬರೆದಿರುವಂತ ಕಾನೂನಿನ ಮೇಲೆ ನನಗೂ ಗೌರವ ಇದೆ. ನಾನು ಅಂಬೇಡ್ಕರ್ದು ರೆಸ್ಪೆಕ್ಟ್ ಮಾಡ್ತೀನಿ. ನಿನ್ನಂತ ಗುಜುಬಿಗಳಿಗೆ ನಾವು ರೆಸ್ಪೆಕ್ಟ್ ಕೊಡಲ್ಲ, ನಿನ್ನಂತ ಚಂಡಾಳರಿಗೆ ಕೊಡಲ್ಲ, ನಿನ್ನಂತ ಮಾರಾಟಗಾರರಿಗೆ ಕೊಡಲ್ಲ. ನಿನ್ನಂತವ್ರು ಹೆಣ್ಮಕ್ಳದು ಹೆಸರು ಹೇಳ್ಕೊಂಡು ಹಣ ಮಾಡ್ಕೊಂಡು ಇವತ್ತು ಅರಮನೆ ಕಟ್ಕೊಂಡು ಕೂತ್ಕೊಂಡು ಊರಿಗೆಲ್ಲ ಅನ್ನ ಹಾಕ್ತೀನಿ ಅನ್ಕೊಂಡು ಅವರಿಗೆ ನಾವು ಸಲಾಂ ಹೊಡಿಯಲ್ಲ, ನಾವು ಗೌರವ ಕೊಡಲ್ಲ. ನಿನಗೆ ಆ ಗೌರವ ಬೇಕು ಅನ್ನೋದಾದ್ರೆ ಸಾಕ್ಷಿನ ತಗೊಂಡು ಬಾ. ನಿನ್ನ ಹತ್ರ ದಮ್ ಇದೆ, ನೀನೊಬ್ಬ ಗಂಡಸು ಅನ್ನೋದಾದ್ರೆ ಅದನ್ನ ಮಾಡಿ ತೋರ್ಸು. ನಿನಗೆ ರೆಸ್ಪೆಕ್ಟ್ ಇದೆ. ಸೌಜನ್ಯ ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಿಂತ ಗದ್ದೆಯಲ್ಲೋ ತೋಟದಲ್ಲೋ ದುಡೀರಿ. ನಿಮ್ದು ಗಂಡಸ್ಥಾನನ ಆ ಗದ್ದೆಯಲ್ಲಿ ತೋಟದಲ್ಲಿ ತೋರಿಸಿ. ಸುಮ್ಮನೆ ಈ ಹೆಣ್ಮಕ್ಳ ಹೆಸರಲ್ಲಿ ಯಾಕರೋ ಹೊಟ್ಟೆ ತುಂಬಿಸ್ಕೊಳ್ತೀರಾ? ರಕ್ತ ಕಕ್ಕಿ ಸಾಯ್ತೀರಾ ನೀವು. ಸೌಜನ್ಯ ವಿಚಾರದಲ್ಲಿ ಮಹೇಶ್ ಶೆಟ್ಟಿ 14 ವರ್ಷದಿಂದ ಹೋರಾಟ ಮಾಡಿ ಬಂದಿರೋದ್ರಿಂದ ಇವತ್ತು ಧರ್ಮಸ್ಥಳದಲ್ಲಿ 1510 ಡೆಡ್ ಬಾಡಿ ಸಿಕ್ಕಿರೋದಕ್ಕೊಂದು ಸಾಕ್ಷಿ ಅನ್ನೋದು ಸಿಕ್ಕಿದೆ. ಅಸಹಜ ಸಾವು ಅಂತ ಮಣ್ಣು ಅದರಲ್ಲಿ ಒಂದು 50 ಹೆಣ್ಮಕ್ಳಿರ್ಲಿ. ಏನಾಯ್ತು? ಮಾಡಿದಂತ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ಇಂಥ ಸಂದರ್ಭದಲ್ಲಾದ್ರೂ ನೀನು ಮುಂದೆ ಬರಬೇಕಿತ್ತು. ಮಾನ ಮರ್ಯಾದೆ ಬಿಟ್ಟು ನನಗೆ ಸ್ಟೇ ತಂದಿದ್ದಾರೆ, ಮಾತಾಡೋಗಿಲ್ಲ, ಇದನ್ನೆಲ್ಲ ಬೊಗಳ್ತಿಯಲ್ವಾ? ನೀನೊಬ್ಬ ಹೋರಾಟಗಾರನ, ನೀನೊಬ್ಬ ಗಂಡಸ, ನಿನಗೂ ಒಂದು ಜನ್ಮನ. ಬೇಜಾರು ಮಾಡ್ಕೋಬೇಡ, ನಮಿಗೂ ಬೇಜಾರಾಗಿದೆ. ನಮ್ಮ ತಂಗಿ ವಿಚಾರದಲ್ಲಿ ನೀನು ಕಾಲಿಡಬಾರ್ದಿತ್ತು. ಕಾಲಿಟ್ಟ ಮೇಲೆ ನೀನು ಹಿಂದೆ ಕಾಲು ತೆಗಿಬಾರ್ದಿತ್ತು. ಇವತ್ತು ನಮಿಗೂ ಬೇಜಾರಾಗಿದೆ, ಅದಕ್ಕೆ ನಾವು ನಿನಗೆ ಉಗಿತಿರೋದು. ನಿನಗೆ ಬೇಜಾರಾಗುತ್ತೆ, ನಿನಗೆ ಸಿಟ್ಟು ಬರುತ್ತೆ ಅಂತ ನಾವು ಸುಮ್ಮನೆ ಕೂರಕ್ಕೆ ನಾವು ಸಣ್ಣ್ರಲ್ಲ. ನಾವು ತಾಕತ್ತಿರೋರು, ಅಪ್ಪನ ಗುಡ್ಡದವರು, ನಾವು ಗಂಡಸರು. ನಿಂತರ ಚಂಡಾಳ ಅಲ್ಲ. ನೀನ್ ಬೇಜಾರು ಮಾಡ್ಕೋಬೇಡ. ಓಕೆ, ಜೈ ಹಿಂದ್, ಜೈ ಭಾರತ್. ನಾನು ನಿಮ್ಮ ಅಣ್ಣ ಬಾಂಡ್.